ಎಲ್ರಿಗೂ. ಇವತ್ತು ಶ್ರಾವಣ ಸೋಮವಾರ ಅಲ್ವಾ, ಅದಕ್ಕೆ ನಾನು ಸ್ವೀಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಯಾವ ಸ್ವೀಟಾ? ಹೆಸರುಬೇಳೆ ಪಾಯಸ. ನೋಡಿ, 2 ಕಪ್ ಅಷ್ಟು ಹೆಸರುಬೇಳೆ ತಗೊಂಡಿದ್ದೀನಿ. ಅದನ್ನು 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಂಡು ಹುರ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗಲಿ ಅದು. ಹಂಗಂತ ತುಂಬ ಡೀಪ್ ಫ್ರೈ ಆಗೋದು ಬೇಡ, ರೆಡಿಶ್ ಆಗೋದು ಬೇಡ. ನೋಡಿ, ಈ ಥರ ಲೈಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು 2 ಕಪ್ ಅಷ್ಟು ವಾಟರ್ ಹಾಕ್ತಾ ಇದ್ದೀನಿ. ವಾಟರನ್ನು ಮಿಕ್ಸ್ ಮಾಡಿಬಿಟ್ಟು ಇದನ್ನು ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋಕ್ಕಿಂತ ಈ ಥರ ಪಾತ್ರೆಯಲ್ಲಿ ಬೇಯಿಸ್ಕೊಂಡ್ರೆ ನೀಟಾಗಿ ಹದವಾಗಿ ಬೇಯುತ್ತೆ. ಕುಕ್ಕರಲ್ಲಿ ಬೇಯಿಸ್ಕೊಂಡ್ರೆ ಏನಾಗುತ್ತೆ, ಉಂಡೆ ಉಂಡೆ ಥರ ಆಗಿಬಿಡುತ್ತೆ. ಅದು ಆಮೇಲೆ ಫುಲ್ಲು ಸ್ಮ್ಯಾಶ್ ಆಗಿಬಿಡುತ್ತೆ. ಹಂಗಾಗಿ ಈ ಥರ ಪಾತ್ರೆಯಲ್ಲಿ ಬೇಯಿಸ್ಕೊಂಡ್ರೆ ಚೆನ್ನಾಗೆ. ಅದು ಬೇಯೋದ್ರೊಳಗೆ ನಾನು ಬೆಲ್ಲಕ್ಕೆ 1 ಕಪ್ ಅಷ್ಟು ವಾಟರ್ ಹಾಕ್ಬಿಟ್ಟು ಅದನ್ನು ಕರ್ಗೋಕ್ಕೆ ಇಡ್ತಾ ಇದ್ದೀನಿ. ಈಗ ಮಿಕ್ಸಿ ಜಾರಿಗೆ ತುರ್ಕೊಂಡಿರೋಂಥ ಕಾಯಿ ತುರಿ, 1 ಏಲಕ್ಕಿ, 2 ಲವಂಗ ಹಾಕ್ಕೊಂಡು ಅದನ್ನು ರುಬ್ಕೊಂಡಿದ್ದೀನಿ. ನೋಡಿ, ಬೇಳೆ ಪರ್ಫೆಕ್ಟಾಗಿ ಬೆಂದಿದೆ. ಈಗ ಈ ಥರ ಬೇಯಬೇಕು, ತುಂಬಾ ಬೇಯಬಾರ್ದು. ಬೇಳೆ ನಮಗೆ ಸಿಗಬೇಕು. ನೋಡಿ, ಚೆನ್ನಾಗಿ ಬೆಂದಿದೆ. ಇವಾಗ ರುಬ್ಬಿ ಇಟ್ಕೊಂಡಿರೋಂಥ ಕಾಯಿನ ಹಾಕ್ತಾ ಇದ್ದೀನಿ. ಕಾಯಿನ ಹಾಕ್ಬಿಟ್ಟು ಕುದಿಸ್ಕೊಳ್ಳೋಣ. ಇದು ಚೆನ್ನಾಗಿ ಕುದ್ಮೇಲೆ ಸ್ವೀಟ್ ಆ್ಯಡ್ ಮಾಡೋಣ. ನೋಡಿ, ಕುದ್ದಿದೆ. ಇವಾಗ ಇದಕ್ಕೆ ನಾನು ಸ್ವೀಟ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನು 2 ಕಪ್ ಅಷ್ಟು ಸೋಸ್ಕೊಂಡು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಸ್ವೀಟ್ ಹೆಚ್ಚಿಗೆ ಬೇಕು ಅನ್ನೋರು ಸ್ವೀಟ್ ಜಾಸ್ತಿ ಹಾಕ್ಕೋಬೋದು. 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ತೊಗೊಂಡಿದ್ದೀನಿ. ಇದಕ್ಕೀಗ ಒಣ ದ್ರಾಕ್ಷಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ತುಪ್ಪದಲ್ಲಿ. ನೋಡಿ, ದ್ರಾಕ್ಷಿ ಎಷ್ಟು ನೀಟಾಗಿ ಉಟ್ಕೊಂಡಿದೆ. ಇವಾಗ ಹಂಗೆ ಗೋಡಂಬಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಗೋಡಂಬಿ ಕೂಡ ಸ್ವಲ್ಪ ರೆಡ್ಡಿಶ್ ಆಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಪಾಯಸಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಪಾಯಸ ಸವಿಯಲು ರೆಡಿ. ನೋಡಿ, ಆ ತುಪ್ಪದ ಘಮ ಪಾಯಸಕ್ಕೆ ಸೇರಿದ್ರೆ ವಾ, ಸಖತ್ತಾಗಿರುತ್ತೆ. ಹೆಸರುಬೇಳೆ ಪಾಯಸ ದೇಹಕ್ಕೂ ಕೂಡ ತುಂಬ ತಂಪು ಮತ್ತು ಆರೋಗ್ಯಕ್ಕೂ ಕೂಡ ಒಳ್ಳೆ ಬೆನಿಫಿಟ್ಸ್ ಇದ್ದಾವೆ. ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.